ನಮಸ್ಕಾರ ಸ್ನೇಹಿತರೆ, ಇದು ನನ್ನ ನ್ಯಾಚುರಲ್ ತೋಟ. ಇದಕ್ಕೆ ಉಳುಮೆ ಇಲ್ಲ, ಯಾವುದೇ ಥರದ್ದು ಕೆಮಿಕಲ್ ಫರ್ಟಿಲೈಸರ್ಸ್ ಇಲ್ಲ, ಅಥವಾ ಯಾವುದೇ ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಕೂಡ ಈಗ 4 ವರ್ಷದಿಂದ ಹಾಕಿಲ್ಲ. ನ್ಯಾಚುರಲ್ ಆಗಿ ಮಾಡಿರುವಂಥ ತೋಟ. ಇಲ್ಲಿ ಜಾಯಿಕಾಯಿ ಇದೆ, ಬಟರ್ ಫ್ರೂಟ್ ಇದೆ, ಲಕ್ಷ್ಮಣ ಫಲ ಇದೆ, ಸೀತಾಫಲ ಇದೆ, ರಾಮಫಲ ಇದೆ, ಅಡಿಕೆ ಇದೆ, ತೆಂಗಿದೆ, ಹಲಸಿದೆ, ಮಾವಿದೆ, ಮತ್ತು ಅದ್ರ ಜೊತೆಗೆ ಕಿರಳಿಕಾಯಿ ಇದೆ. ಇದು ಕಿರಳಿಕಾಯಿ ಗಿಡ, ಇದು ಕೂಡ ಕಿರಳಿಕಾಯಿ ಗಿಡ. ಇದು ಬಂದು ಜಾಯಿಕಾಯಿ ಬಂದು ಕಸಿ ಮಾಡಿರುವಂಥ ಗಿಡ. ಕಸಿ ಮಾಡಿರುವಂಥ ಗಿಡನ ಒಂದು ಗಿಡಕ್ಕೆ 500 ರೂಪಾಯಿ ಕೊಟ್ಟು ತೊಗೊಂಬಂದು ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇದು ವಾಟರ್ ಆ್ಯಪಲ್. ಇದು ಗಿಡನ ತಂದು ನೆಡೋಣ ಅಂಥೇಳಿ ಪ್ಯಾಕೆಟಲ್ಲಿ ಹಾಗೆ ಇಟ್ಟಿದ್ದೆ. ಪ್ಯಾಕೆಟ್ ಒಡೆದೋಗಿ ಅದ್ರ ಬೇರು ನೆಲಕ್ಕೆ ಕೊಟ್ಟು ಅಲ್ಲೇ ಬೆಳೆದ್ಬಿಟ್ಟಿದೆ. ಹಾಗಾಗಿ ತೆಗಿಯೋಕ್ಕೆ ಮನಸ್ಸು ಬರಲಿಲ್ಲ. ಹಾಗಾಗಿ ಅದನ್ನು ಹಾಗೆ ಬಿಟ್ಬಿಟ್ಟಿದ್ದೀನಿ. ಇದು ಮೆಣಸು, ಕಾಳು ಮೆಣಸು. ಈಗ ಲಾಸ್ಟ್ 1 ಇಯರ್ ಆಯ್ತು ಇದನ್ನು ಹಾಕಿ. ಹೀಗೆ ಬಂದಿದೆ. ನ್ಯಾಚುರಲ್ ಫಾರ್ಮಿಂಗಲ್ಲಿ ಬೆನಿಫಿಟ್ಸು ಮೇಯ್ನ್ ಏನು ಅಂತಂದರೆ ಖರ್ಚಿರಲ್ಲ ಮತ್ತು ನಿಮಗೆ ಉಳುಮೆ ಮಾಡೋ ಅಂಥದ್ದೂ ಕೂಡ ಉಳಿತಾಯ ಆಗುತ್ತೆ. ಇದು ಜಸ್ಟ್ 4 months ಬಟರ್ ಫ್ರೂಟ್. ಇದನ್ನು ನೆಟ್ಟು ಜಸ್ಟ್ 4 months ಆಗಿದೆ. ಇದು ಕೂಡ ಬಟರ್ ಫ್ರೂಟು, ಬಟ್ ಎಲ್ಲ ಬೀಜದ ಗಿಡಗಳು. ನಾನು ಯಾವುದೇ ಒಂದು ಕಸಿ ಗಿಡನ ತಂದು ಹಾಕಿಲ್ಲ. ಬೀಜದ ಗಿಡಕ್ಕೆ ಏನಪ್ಪ ಅಂದರೆ ಬೆನಿಫಿಟ್ಟು ಲೈಫ್ ಜಾಸ್ತಿ. ಈ ಕಸಿ ಗಿಡದಲ್ಲಿ ಏನಾಗುತ್ತೆ, ನಿಮಗೆ 2.5 ವರ್ಷ 3 ವರ್ಷಕ್ಕೆ ಫ್ರೂಟ್ ಬರುತ್ತೆ. ಬಂದ್ರೂ ಏನಾಗುತ್ತೆ ಅಂತಂದರೆ ಜಾಸ್ತಿ ವರ್ಷ ಅದು ಲೈಫ್ ಇರೋಲ್ಲ, ಬೇಗ ಹೋಗಿಬಿಡುತ್ತೆ. ಯಾಕೆಂದ್ರೆ ನನ್ನ ಹತ್ರ ಕಸಿ ಗಿಡನೂ ಇದೆ, ಅದರಲ್ಲಿ ಫ್ರೂಟ್ ಬರ್ತಾಯಿದೆ. 2 ವರ್ಷ 4 ತಿಂಗಳಿಗೆ ಫ್ರೂಟ್ ಬಂತು. ಇದು ಬಂದು ಮೂಸಂಬಿ. ಈಗ ಮೊನ್ನೆ ತಾನೇ 2 days ಬ್ಯಾಕ್ ಆಯಿತು ನೆಟ್ಟು. 2 days ಬ್ಯಾಕ್ ಅಷ್ಟೇ ನೆಟ್ಟಿರೋದು. ಇದು ಅಡಿಕೆ ನೋಡಿ ಸ್ನೇಹಿತರೆ, 2.5 ವರ್ಷದ ಅಡಿಕೆ. ವೆಜಿಟೇಟಿವ್ ಗ್ರೋತು ಹೇಗಿದೆ ನಿಮ್ಮ ಅನಿಸಿಕೆನ ತಿಳಿಸಿ. ಮತ್ತು ಎಲ್ಲ ಕಡೆ ಗೊಬ್ಬರದ ಗಿಡ ಹಾಕಿದ್ದೀನಿ. ಗೊಬ್ಬರದ ಗಿಡ ಹಾಕಿರೋದ್ರಿಂದ ಏನಂದರೆ ನಮಗೆ ಮಲ್ಚಿಂಗಿಗೆ ಬೇಕಾಗುವಂಥ ತ್ಯಾಜ್ಯ ಹಸಿರೆಲೆ ಗೊಬ್ಬರ ಅದರಲ್ಲಿ ಸಿಗುತ್ತೆ. ಇದು ಕೂಡ ಜಾಯಿಕಾಯಿ ಗಿಡ. ಜಾಯಿಕಾಯಿ ಗಿಡದಲ್ಲಿ ಗಂಡು ಗಿಡ ಮತ್ತು ಹೆಣ್ಣು ಗಿಡ ಅಂತ ಬರುತ್ತೆ. ಅಟ್ಲೀಸ್ಟ್ 1 ಎಕರೆ ನೀವು ಜಾಯಿಕಾಯಿ ಹಾಕಿದ್ರೆ ಕಸಿ ಗಿಡನ ಹಾಕಿದಾಗ 1 ಗಂಡು ಗಿಡನ ಹಾಕಬೇಕು. ಅದರಲ್ಲಿ ಇದು ಗಂಡು ಗಿಡ. ಸ್ನೇಹಿತರೆ,